ಕರ್ನಾಟಕ ಜನರ ನೀರಿನ ಬವಣೆ, ಅನುಭವಿಸ್ತಾ ಇರುವಂತಹ ನೋವು, ಆಗ್ತಿರುವ ಹೋರಾಟಗಳು ಇವೆಲ್ಲವೂ ಕೇವಲ ಸರ್ಕಾರಗಳಿಗೆ ಮಾತ್ರ ಮುಟ್ಟಿದ್ದಲ್ಲ, ವರುಣ ದೇವರಿಗೂ ಕೂಡ ಮುಟ್ಟಿದೆ. ಹೀಗಾಗಿ ವರುಣ ದೇವ ದಯೆ ತೋರಿದಾನೆ, ಕೃಪೆ ತೋರಿದಾನೆ, ಕಾವೇರಿ ಮಾತೆ ಹರಸಿದ್ದಾಳೆ. 2 ತಿಂಗಳಿನಿಂದ ಮಳೆ ಬರದೆ ಕಂಗಾಲಾಗಿದ್ದ ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ. ಹಳ್ಳ ಕೊಳ್ಳಗಳಲ್ಲೂ ಕೂಡ ನೀರು ತುಂಬುತ್ತಾ ಇದೆ. ಕಬಿನಿ ಜಲಾಶಯ ಭರ್ತಿಯಾಗಿದೆ. ಕೆಆರ್ಎಸ್ ಜಲಾಶಯದ ಒಳಹರಿವು ಹೆಚ್ಚಾಗಿದೆ. ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾವೇರಿ, ಉತ್ತರ ಕನ್ನಡದಲ್ಲೂ ಮಳೆಯ ಆರ್ಭಟ ಶುರುವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಹಗಲು ಅಂತಿಲ್ಲ, ರಾತ್ರಿ ಅಂತಿಲ್ಲ, ಹಿಡಿದ ಮಳೆ ಬಿಟ್ಟು ಬಿಡದೆ ಸುರಿಯುತ್ತಿದೆ. ಇದರ ಪರಿಣಾಮ ಫಲ್ಗುಣಿ ಹಾಗೂ ನೇತ್ರಾವತಿ ನದಿ ಹುಚ್ಚೆದ್ದು ಹರಿಯುತ್ತಿದ್ದು, ಸವಣಾಲು ಬಳಿಯ ಮಲ್ಲರೋಡಿ ಸಂಪರ್ಕಿಸುವ ಸೇತುವೆ ಮುಳುಗಿ ಹೋಗಿದೆ. ಮಹಾಮಳೆಯ ಹೊಡೆತಕ್ಕೆ ಎದೆ ಎತ್ತರದ ನೀರು ನುಗ್ತಿದೆ. ರಸ್ತೆ ಮೇಲೆಲ್ಲ ಮಂಡಿಗಂಟ ನೀರು ಬಂದಿದ್ದು, ಅಡಿಕೆ ತೋಟಗಳೆಲ್ಲ ಮುಳುಗಿ ಹೋಗಿವೆ. ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಮಳೆ ನೀರು ಕಾಣಿಸ್ತಿದ್ದು, ಮನೆಯಿಂದ ಆಚೆ ಬರುವುದಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಡೆಬಿಡದೆ ಸುರಿಯುತ್ತಿರೋ ಮಳೆಯಿಂದಾಗಿ ಮುಂಡಾಜೆ ಹಾಗೂ ಧರ್ಮಸ್ಥಳ ಸಂಪರ್ಕಿಸುವ ರಸ್ತೆಯಲ್ಲಿ ಗುಡ್ಡ ಕುಸಿಯೋದಕ್ಕೆ ಶುರುವಾಗಿದೆ. ಎಲ್ಲೆಂದರಲ್ಲಿ ಭೂಮಿ ಬಾಯ್ಬಿಡುತ್ತಿದ್ದು, ವಾಹನ ಸಂಚಾರ ಸಂಪೂರ್ಣ ಬಂದಾಗಿದೆ. ಭಾರೀ ಮಳೆಯ ಪರಿಣಾಮ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಮೇಲಿಂದ ಮೇಲೆ ಸುರಿಯುತ್ತಿರೋ ಮಳೆಯಿಂದಾಗಿ ಎಲ್ಲೆಲ್ಲೂ ನೀರು ನುಗ್ತಿದ್ದು, ಭಕ್ತಾದಿಗಳ ತೀರ್ಥ ಸ್ನಾನಕ್ಕೆ ಡ್ರಮ್ ವ್ಯವಸ್ಥೆ ಮಾಡಿದ್ದಾರೆ. ಕುಮಾರಧಾರ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಾಗ್ತಿರೋದ್ರಿಂದ ಹದ್ದಿನ ಕಣ್ಣಿಡಲಾಗಿದೆ. ಮಂಗಳೂರಲ್ಲಿ ವರುಣದೇವ ಅಬ್ಬರಿಸುತ್ತಿರೋ ಪರಿಣಾಮ ಆಳಸಮುದ್ರ ಮೀನುಗಾರಿಕೆಗೆ ಬ್ರೇಕ್ ಹಾಕಲಾಗಿದೆ. ಈ ಋತುವಿನಲ್ಲಿ 1655 ಯಾಂತ್ರೀಕೃತ ದೋಣಿಗಳು ಕಡಲಿಗಿಳಿಯಲು ರೆಡಿಯಾಗಿದ್ವು. ಆದರೆ 4 ದಿನಗಳ ಕಾಲ ಬಿರುಗಾಳಿ ಬೀಸುವ ಮುನ್ಸೂಚನೆ ಸಿಕ್ಕಿರೋದ್ರಿಂದ ಬೋಟ್ಗಳನ್ನು ಸಮುದ್ರಕ್ಕಿಳಿಸದಂತೆ ಸಂದೇಶ ನೀಡಿದ್ದಾರೆ. ಮಲೆನಾಡು ಶಿವಮೊಗ್ಗದಲ್ಲೂ ವರುಣನ ಆರ್ಭಟ ಜೋರಾಗಿದೆ. ತೀರ್ಥಹಳ್ಳಿ, ಸೊರಬ, ಸಾಗರದಲ್ಲಿ ಮಹಾಮಳೆ ಸುರಿಯುತ್ತಿದ್ದು, ತೀರ್ಥಹಳ್ಳಿಯ ಪ್ರಸಿದ್ಧ ರಾಮಮಂಟಪ ಮುಳುಗುವ ಹಂತಕ್ಕೆ ಬಂದಿದೆ. ಇದೇ ರೀತಿ ಮಳೆ ಮುಂದುವರೆದ್ರೆ ನಾಳೆಯೊಳಗೆ ಇಡೀ ಮಂಟಪ ಮುಳುಗಿ ಹೋಗಲಿದೆ. ತೀರ್ಥಹಳ್ಳಿಯ ಆಗುಂಬೆ ಭಾಗದಲ್ಲೂ ಮಳೆ ಜೋರಾಗಿದ್ದು, ಮಾಲತಿ ನದಿ ಉಕ್ಕಿ ಹರಿಯುತ್ತಿದೆ. ನಾಬಳ ರಸ್ತೆ ಸಂಚಾರ ಸಂಪೂರ್ಣ ಸ್ಥಗಿತವಾಗಿದ್ದು, ತೀರ್ಥಹಳ್ಳಿ ಹೋಗೋರು ಬೇಗಾರು, ಕೈಮರ, ಕಮ್ಮರಡಿ ಮಾರ್ಗವಾಗಿ ಸಂಚರಿಸುತ್ತಿದ್ದಾರೆ. ಇನ್ನೊಂದು ಕಡೆ ತೀರ್ಥಹಳ್ಳಿಯ ಬಳಿ ನಾಬಳ ಸೇತುವೆ ಮೇಲೆ 2 ಅಡಿಯಷ್ಟು ನೀರು ಹರಿಯುತ್ತಿದೆ. ಹೊನ್ನಾವರ ಮೂಲದ ಕುಟುಂಬವೊಂದು ಇದೇ ಸೇತುವೆ ಮೇಲೆ ಹರಿಯುತ್ತಿದ್ದ ನೀರನ್ನ ದಾಟಲು ಕಾರಲ್ಲಿ ಹೋದ್ರು. ಆದರೆ ನೀರಿನ ರಭಸಕ್ಕೆ ನಡುರಸ್ತೆಯ ನೀರಿನಲ್ಲೇ ಸಿಲುಕಿದ್ರು. ಶೃಂಗೇರಿಗೆ ಹೊರಟಿದ್ದ 6 ಮಂದಿಯನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ರು. ಆಮೇಲೆ ಕಾರಿಗೆ ಹಗ್ಗ ಕಟ್ಟಿ ಎಳೆದು ತಂದ ಘಟನೆಯೂ ನಡೆಯಿತು. ಹೊರಗಡೆ ಪ್ರವಾಸಿಗರು ಬಂದಾಗ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಏನೋ ಬರ್ತಾರೆ, ಸ್ವಲ್ಪ ಗಾಬರಿ ಕೆಳಗಡೆ ಹೋಗ್ಬಿಡ್ತಾರೆ. ಒಳ್ಳೆಯದು. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ವರುಣನ ಅಬ್ಬರ ಹೇಳತೀರದಂತಾಗಿದೆ. ಕಳಸ, ಕುದುರೆಮುಖ ಭಾಗದಲ್ಲಿ ಭಾರೀ ಮಳೆ ಬೀಳುತ್ತಿದ್ದು, ಜಾಂಬಳೆ ನದಿ ಉಕ್ಕಿ ಹರಿಯುತ್ತಿದೆ. ಇದರ ಪರಿಣಾಮ ಜಾಂಬಳೆ ಸೇತುವೆ ಮುಳುಗಿ ಹೋಗಿದ್ದು, ಕಳಸ ಕಾರ್ಕಳ ರಾಜ್ಯ ಹೆದ್ದಾರಿ ಬಂದಾಗಿದೆ. ಶೃಂಗೇರಿಯ ಪ್ಯಾರಲಲ್ ರಸ್ತೆ ಹಾಗೂ ಕುರುಬಗೇರಿ ಸಮೀಪ ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಚಿಕ್ಕಮಗಳೂರಿನ ಕುದುರೆಮುಖ, ಸಂಸೆ, ಜಾಂಬಳೆ ಸುತ್ತಮುತ್ತ ಧಾರಾಕಾರ ಮಳೆ ಸುರಿಯುತ್ತಿರೋದ್ರಿಂದ ಹಳ್ಳ ಕೊಳ್ಳಗಳೆಲ್ಲ ದಿಕ್ಕೆಟ್ಟು ಹರಿಯುತ್ತಿವೆ. ಭದ್ರಾ ನದಿಯ ಒಳಹರಿವಿನಲ್ಲಿ ಭಾರೀ ಪ್ರಮಾಣದ ಏರಿಕೆಯಾಗಿದ್ದು, ಹೆಬ್ಬಾಳಿಯ ಹಳೆ ಸೇತುವೆ ಮುಳುಗಡೆಯಾಗಿದೆ. ಇತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಕಳೆದ ರಾತ್ರಿಯಿಂದ ಶಿರಸಿ ಸುತ್ತಮುತ್ತ ಮಹಾಮಳೆ ಬೀಳುತ್ತಿದ್ದು, ಹಲವು ಬಡಾವಣೆಗಳ ಮನೆಗಳು ಜಲಾವೃತವಾಗಿವೆ. ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಬೀಳುತ್ತಿರೋ ಮಳೆ ಹಾವೇರಿ ಜನರನ್ನ ಸಂತಸದ ಕಡಲಲ್ಲಿ ತೇಲಿಸುತ್ತಿದೆ. ಇಷ್ಟು ದಿನ ಬರೀ ಬಂಡೆಗಳಿಂದ ಕಾಣುತ್ತಿದ್ದ ವರದಾ ನದಿಯ ಒಡಲು ಈಗ ಉಕ್ಕಿ ಹರಿಯುತ್ತಿದೆ. ಪರಿಣಾಮ ಭಾರೀ ಪ್ರಮಾಣದ ನೀರು ಹರಿದು ಬರುತ್ತಿರೋದ್ರಿಂದ ರೈತರು ಖುಷಿಯಾಗಿದ್ದು, ಕೃಷಿ ಚಟುವಟಿಕೆ ಮತ್ತೆ ಗರಿಗೆದರಿವೆ.
ಇನ್ನು ಕೊಡಗು ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಸೋಮವಾರಪೇಟೆ ಹಾಗೂ ಮಡಿಕೇರಿ ತಾಲೂಕಿನಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿರೋ ಪರಿಣಾಮ ಕಾವೇರಿ ನದಿ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಿದೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣ ಭರ್ತಿಯಾಗಿದ್ದು, ತ್ರಿವೇಣಿ ಸಂಗಮದ ಗಾರ್ಡನ್ ಕೂಡ ಬಹುತೇಕ ನೀರಿನಿಂದ ಮುಚ್ಚಿ ಹೋಗಿದೆ. ಮಹಾರಾಷ್ಟ್ರ ಮಳೆಯಿಂದಾಗಿ ಯಾದಗಿರಿ ಜನರ ಮುಖದಲ್ಲಿ ಮಂದಹಾಸ ಮೂಡಿದೆ. ಬತ್ತಿ ಹೋಗಿದ್ದ ಭೀಮಾ ನದಿಗೆ 50,000 ಕ್ಯೂಸೆಕ್ ನೀರು ಹರಿದು ಬರ್ತಿದ್ದು, ಭೀಮಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ನದಿ ತೀರದಲ್ಲಿರೋ ವೀರಾಂಜನೇಯ ದೇವಸ್ಥಾನ ಮತ್ತು ಕಂಗಳೇಶ್ವರ ದೇಗುಲ ಮುಳುಗಡೆಯಾಗಿದೆ. ಒಟ್ನಲ್ಲಿ ಮಲೆನಾಡು ಕರಾವಳಿಯಲ್ಲಿ ಮಹಾಮಳೆಯಾಗ್ತಿರೋದು ಬರಡಾದ ಭೂಮಿಗೆ ಜೀವಕಳೆ ಬಂದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕರ್ನಾಟಕದಲ್ಲಿ 2 ತಿಂಗಳ ಬಳಿಕ ಮಳೆ ಬರ್ತಾ ಇದ್ದು ನದಿಗಳು ತುಂಬಿ ಹರಿಯೋದಕ್ಕೆ ಶುರುವಾಗಿದ್ದಾವೆ. ಆದರೆ ಕೇರಳ, ಒಡಿಶಾ, ಮಹಾರಾಷ್ಟ್ರ, ಗುಜರಾತ್, ಅಸ್ಸಾಂ ಸೇರಿದಂತೆ 7 ರಾಜ್ಯಗಳಲ್ಲಿ ಮಳೆ ಊರುಗಳನ್ನೇ ಮುಳುಗಿಸಿ ಪ್ರವಾಹವನ್ನೇ ಸೃಷ್ಟಿಸಿರುವಂಥದ್ದು. ಕೇರಳದಲ್ಲಿ 4-5 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಕೋಯಿಕೋಡ್ ಜಿಲ್ಲೆಯ ಎಂಗಪ್ಪುಳದಲ್ಲಿ ಕೋಯಿಕೋಡ್ ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಜಲಾವೃತಗೊಂಡಿದೆ. ಇಡೀ ರಸ್ತೆಯೇ ನೀರಲ್ಲಿ ಮುಳುಗಿ ಹೋಗಿದ್ದು ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಇನ್ನು ಕೇರಳದ ಅಯ್ಯಪ್ಪ ಕೋವಿಲ್ ಚಪ್ಪಲ್ ಭಾಗದಲ್ಲಿ ಪೆರಿಯಾರ್ ನದಿ ಉಕ್ಕಿ ಹರಿತಾ ಇದೆ. 100 ಮನೆಗಳು, ಅಂಗಡಿಗಳು ಜಲಾವೃತಗೊಂಡಿದ್ದಾವೆ. ನದಿಗಳು ಭೋರ್ಗರಿತಾ ಇದ್ದು ಹಲವೆಡೆ ಭೂಮಿ ಕುಸಿದು ರಸ್ತೆಯನ್ನೇ ನಾಶ ಮಾಡಿವೆ. ಪೊಲೀಸ್ ಜೀಪ್ ಕೂಡ ಭೂಕುಸಿತಕ್ಕೆ ಸಿಲುಕಿ ಹಾಳಾಗಿದೆ. ಅದೃಷ್ಟವಶಾತ್ 3 ಪೊಲೀಸರು ಪ್ರಾಣಾಪಾಯದಿಂದ ಬಚಾವಾಗಿದ್ದರು. ಇನ್ನು ಕೇರಳದ ಪತ್ತನಂತಿಟ್ಟ ಗುಡ್ಡಗಾಡು ಪ್ರದೇಶದಿಂದ ಹರಿದು ಬರುವಂತಹ ಪಂಬಾ ನದಿ ಕೂಡ ಪ್ರವಾಹ ಸೃಷ್ಟಿ ಮಾಡಿದೆ. ರಾಣಿಪಟ್ಟಣದಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದ್ದು 100 ಮನೆಗಳಿಗೆ ನೀರು ನುಗ್ಗಿದ್ದು ರಸ್ತೆಗಳು ಕಾಣಿಸ್ತಾ ಇಲ್ಲ. ಸಂತ್ರಸ್ತರನ್ನು ರಕ್ಷಿಸುವುದಕ್ಕೆ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸೋದಕ್ಕೆ ಜಿಲ್ಲಾಡಳಿತ ಮುಂದಾಗಿದ್ದು, ಹೆಚ್ಚುವರಿಯಾಗಿ ಮೀನುಗಾರರು ಬಳಸುವಂತಹ ತೆಪ್ಪಗಳನ್ನು ತಂದು ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಕರೆತರುವಂತಹ ಕೆಲಸ ಮಾಡಲಾಗ್ತಾ ಇದೆ. ಇನ್ನು ಒಡಿಶಾ ರಾಜ್ಯದಲ್ಲಂತೂ 3 ದಿನಗಳಿಂದ ಸುರಿತಾ ಇರುವಂತಹ ಮಹಾಮಳೆ 22 ಜಿಲ್ಲೆಗಳನ್ನು ಮುಳುಗಿಸಿದೆ. ಪುರಿ ಜಿಲ್ಲೆಯಲ್ಲಂತೂ 42 ಗ್ರಾಮಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿ ಹೋಗಿದ್ದಾವೆ. ಮನೆಗಳಿಗೆ ಪ್ರವಾಹದ ನೀರು ನುಗ್ಗಿ ಸಾವಿರಾರು ಕುಟುಂಬಗಳ ಬದುಕು ನೀರು ಪಾಲಾಗಿದೆ. ಕಳೆದ 48 ಗಂಟೆಗಳಲ್ಲಿ 860 ಮಿಲಿಮೀಟರ್ ಮಳೆಯಾಗಿದೆ. ಸುರಕ್ಷಿತ ಕುಡಿಯುವ ನೀರು, ವಿದ್ಯುತ್, ಆಹಾರ, ಅಗತ್ಯ ವಸ್ತುಗಳ ತೀವ್ರ ಕೊರತೆ ಎದುರಾಗಿದೆ. 3 ಲಕ್ಷಕ್ಕೂ ಹೆಚ್ಚು ಜನ ಪ್ರವಾಹದಿಂದ ಸಂತ್ರಸ್ತರಾಗಿದ್ದರೆ 13 ಜನ ಬಲಿಯಾಗಿದ್ದಾರೆ. ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಝಿ, ಒಡಿಶಾ ವಿಪತ್ತು ನಿರ್ವಹಣಾ ಸಚಿವ ಸುರೇಶ್ ಪೂಜಾರಿ ಪ್ರವಾಹ ಪೀಡಿತ ಜಿಲ್ಲೆಗಳಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ದಾರೆ. ಇನ್ನು ಒಂದು ಕಡೆ ಒಡಿಶಾ, ಮತ್ತೊಂದು ಕಡೆ ಗುಜರಾತ್ನಲ್ಲೂ ಕೂಡ ಮಳೆಯ ಅಬ್ಬರ ಕಡಿಮೆ ಆಗ್ತಾನೇ ಇಲ್ಲ. ಮಳೆಯಿಂದ ಸೃಷ್ಟಿಯಾಗಿರುವಂತಹ ಜಲಪ್ರವಾಹ ಆನಂದ್ ಜಿಲ್ಲೆಯಲ್ಲಿ ಸಾವಿರಾರು ಮನೆಗಳು ಪ್ರವಾಹಕ್ಕೆ ಸಿಲುಕಿರುವಂಥದ್ದು. ಡ್ರೋನ್ ದೃಶ್ಯಗಳನ್ನು ನೋಡಿದ್ರೇ ಯಾವ ಸ್ವರೂಪದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆಯೇ ಗುಜರಾತ್, ಇನ್ನು ಅಸ್ಸಾಂ ರಾಜ್ಯದಲ್ಲೂ ಕೂಡ ಪ್ರವಾಹ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇಲ್ಲಿವರೆಗೆ 17 ಜಿಲ್ಲೆಗಳಲ್ಲಿ 1150 ಗ್ರಾಮಗಳು ಮುಳುಗಡೆಯಾಗಿದ್ದು 7 ಲಕ್ಷ ಜನ ಪ್ರವಾಹದಿಂದ ಸಂತ್ರಸ್ತರಾಗಿದ್ದಾರೆ. ಸಾವಿನ ಸಂಖ್ಯೆ 82ಕ್ಕೆ ಏರಿಕೆಯಾಗಿದೆ. ಈಗಲೂ 3 ಲಕ್ಷಕ್ಕೂ ಹೆಚ್ಚು ಜನ ಆಶ್ರಯ ಕೇಂದ್ರಗಳಲ್ಲಿ ಆಶ್ರಯವನ್ನು ಪಡ್ಕೊಳ್ತಾ ಇದ್ದಾರೆ. ಭಾರಿ ಮಳೆಗೆ ಗುಜರಾತ್ನ ಯವತ್ಮಾಲ್ನಲ್ಲಿರುವಂತಹ ನಿಲೋನಾ ಅಣೆಕಟ್ಟು 100% ಭರ್ತಿಯಾಗಿ ಉಕ್ಕಿ ಹರಿತಾ ಇದೆ. ಹಾಗೆಯೇ ತೆಲಂಗಾಣ ರಾಜ್ಯದ ಭದ್ರಾಚಲಂನಲ್ಲಿ ಗೋದಾವರಿ ನದಿಯ ನೀರಿನ ಮಟ್ಟ 55 ಅಡಿಗಳಿಗೆ ಏರಿಕೆಯಾಗಿದ್ದು ನದಿ ತೀರ ಮತ್ತು ತಗ್ಗು ಪ್ರದೇಶಗಳಲ್ಲಿ ಜಿಲ್ಲಾಡಳಿತ ಪ್ರವಾಹದ ಎಚ್ಚರಿಕೆಯನ್ನು ನೀಡಿದೆ. ಮುಂದುವರೆದು ಜಮ್ಮು ಕಾಶ್ಮೀರದ ಕಿಶ್ತವಾರ್ನ ಚಟ್ರೂನಲ್ಲಿ ಇವತ್ತು ಬೆಳಗಿನ ಜಾವ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದ್ದು ಜೊತೆಗೆ ಮೇಘಸ್ಫೋಟ ಕೂಡ ಸಂಭವಿಸಿದೆ. 20ಕ್ಕೂ ಹೆಚ್ಚು ಮನೆಗಳು ಕೊಚ್ಚಿ ಹೋಗಿದ್ದು 3 ಸಾವಿಗೀಡಾಗಿದ್ದಾರೆ. ಚೆನಾಬ್ ಕಣಿವೆಯಾದ್ಯಂತ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಹೀಗಾಗಿ ಕಿಶ್ತವಾರ್, ದೋಡಾ ಮತ್ತು ರಾಂಬನ್ ಜಿಲ್ಲೆಗಳಲ್ಲಿ 3 ದಿನಗಳ ಕಾಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ.